ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ ಮುಖ್ಯ ಉದ್ದೇಶ ಜನವರಿ 3ನೇ ತಾರೀಕು ನಾವು ಯಾವ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ಕೋಬೇಕಂತ. ನೀವೆಲ್ಲರೂ ಹೇಳ್ತಿದ್ರಿ, ಭರತ್ ರೆಡ್ಡಿ ನಮಗೆ ಪುತ್ತರಿಯನ್ನು ಮಾಡಿಕೊಟ್ಟ, ಭರತ್ ರೆಡ್ಡಿ ಪುತ್ತರಿಯನ್ನು ಮಾಡಿಕೊಟ್ಟ ಅಂತ. ಇದರಲ್ಲಿ ಭರತ್ ರೆಡ್ಡಿ ಮಾಡಿದ್ದು ಏನಿಲ್ಲ. ಭಗವಂತ ನಮ್ಮ ವಾಲ್ಮೀಕಿ ಋಷಿಗಳು ಯಾರ ಕೈಯಿಂದ ತನ್ನ ಪುತ್ತರಿನ ಕೆತ್ತನಿಕೆ ಮಾಡ್ಕೋಬೇಕು ಅವರೇ ಒಂದು ನಿರ್ಧಾರವನ್ನು ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಇದೇ ಒಂದು 3 ವರ್ಷಕ್ಕೆ ಮುಂಚೆ ಮಾಡ್ಬೇಕಂದ್ರೆ ಏನು ಅಯೋಧ್ಯದಲ್ಲಿ ಅರವಿಂದ್ ಯೋಗಿರಾಜ್ ಅವರು ರಾಮನ ಕೆತ್ತನಿಕೆ ಮಾಡ್ಲಿಲ್ಲ. ಅವರು ಮತ್ತೆ ನಮ್ಮ ವಾಲ್ಮೀಕಿ ಅವ್ರನ್ನ ಕೆತ್ತನಿಕೆ ಮಾಡಕ್ಕೆ ಅಷ್ಟು ಪವಿತ್ರತೆಯನ್ನು ಬರ್ತಿರ್ಲಿಲ್ಲ. ಈಗ ಒಂದ್ 2 ವರ್ಷ ಕೆಳಗೆ ಅಯೋಧ್ಯದಲ್ಲಿ ನಮ್ಮ ರಾಮನನ್ನ ಕೆತ್ತನಿಕೆ ಮಾಡದಂತ ಅವ್ರ ಕೈಯಲ್ಲೇ ಅವ್ರು ಯಾರು ನಮ್ಮ ವಾಲ್ಮೀಕಿ ಮಹರ್ಷಿಗಳು ನಂದು ಕೂತಲ್ಲಿ ಅವ್ರ ಕೈಯಲ್ಲೇ ಆಗ್ಬೇಕಂತೇಳಿ ಅವ್ರ ಇಚ್ಛೆಯಿಂದನೇ ಆಗಿರೋದು ಹೊರತು ಯಾರಾಗಲಿ ಆಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ಅವ್ರು ಯಾರು ಏನು ಮಾಡಿದ್ದಿಲ್ಲ. ಅವೆಲ್ಲ ಬಿಟ್ಬಿಡ. ಯಾಕಂದ್ರೆ ಮುಖ್ಯವಾಗಿ ನಾವು ಜನವರಿ 3ನೇ ತಾರೀಕು ಎಷ್ಟು ಜನನ ಸೇರಿಸ್ತಿದೀವಿ, ಯಾವ ರೀತಿಯಲ್ಲಿ ಸೇರಿಸ್ತೀವಿ ತಾವೆಲ್ಲ ಹೇಳಿದ್ರಿ. ಕಮಿಟಿಯನ್ನು ಮಾಡ್ತಿದೀವಿ ಅಂತ ಹೇಳಿ ಕಮಿಟಿಯಲ್ಲಿ ಹೆಸರುಗೊಂದೇ ಯಾರೋ ನಾವೊಂದು ಹಾಕೊಂಡು ಸುಮ್ಮನೆ ಹೆಸರುಗೊಂದೇ ಪಟ್ಟಿ ಮಾಡ್ಕೊಳೋದಲ್ಲ. ತಿರ್ಗಾಡೋರು, ಕೆಲಸ ಮಾಡೋರು, ತಿರ್ಗಾಡಿ ಓಡಾಡಿ ಜನ ಸೇರಿಸಿ ಅವತ್ತಿನ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡೋಂಥವ್ರು ನಾವು ಕಮಿಟಿದಲ್ಲಿ ಹಾಕೋಬೇಕು. ನಮಗೆ ಜನವರಿ 3ನೇ ತಾರೀಕು ಕಾರ್ಯಕ್ರಮ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಮ್ಮ ವಾಲ್ಮೀಕಿ ಋಷಿಗಳಿಗೆ ನಾವು ಕೊಡುವಂತ ಭಕ್ತಿ ಪೂರ್ವಕವಾಗಿ ಕೊಡುವಂತ ಒಂದು ಕೊಡುಗೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ನಾವೇನನ್ನ ಇವತ್ತು ನಾವೆಲ್ಲರೂ ಮಾತಾಡ್ಬೋದು, ವಾಲ್ಮೀಕಿ ಅವ್ರ ಬಗ್ಗೆ ನನಗೆ ಇಷ್ಟ ಅಭಿಮಾನ ಇದೆ, ಅಷ್ಟ ಅಭಿಮಾನ ಇದೆ ಅಂತಂದ್ರೆ ನಿಜವಾದ ಅಭಿಮಾನ ನಮಗೆ ಗೊತ್ತಾಗೋದು ಜನವರಿ 3ನೇ ತಾರೀಕು ಅಂತ ಹೇಳಿ. ಇವತ್ತು ಅವ್ರ ಆಶೀರ್ವಾದದಿಂದ ನಾವೆಲ್ಲ ಇದರಿಂದ ನಾವೆಲ್ಲ ಬದುಕ್ತಿದೀವಿ. ಆದ್ರೆ ಒಂದು ದಿವಸ ಅವ್ರಿಗೋಸ್ಕರ ನಾವು ಕಷ್ಟ ಬೀಳ್ಬೇಕಂದ್ರೆ ಒಂದು 15 ದಿವಸ ನಾವು ಕಷ್ಟ ಬೀಳ್ಬೇಕಷ್ಟೆ. ಪ್ರತಿ ಮನೆಗೆ ಹೋಗಿ ಜನರನ್ನ ನೀನ್ ಬಾ ಅಂತ ಕರಿಬೇಕಷ್ಟೇ. ಅವ್ರಿಗೆ ನೀವು ದುಡ್ಡು ಕೊಡೋದಿಲ್ಲ, ಇನ್ನೊಂದು ಕೊಡೋದಿಲ್ಲ. ಅಭಿಮಾನದಿಂದ ಹೋಗಿ ಅಂತ ನಮ್ಮ ಮನೆ ಕಾರ್ಯಕ್ರಮ ನಡೀತಿದೆ, ತಾವೆಲ್ಲ ಬರಬೇಕು. ಈ ಕಾರ್ಯಕ್ರಮನ ಅದ್ದೂರಿಯಾಗಿ ತಾವೆಲ್ಲ ಯಶಸ್ವಿ ಮಾಡ್ಬೇಕಂತೇಳಿ ಅವ್ರ ಪ್ರೋತ್ಸಾಹನ ತುಂಬಿ ಆ ಜನನ್ನ ಅಲ್ಲಿ ಕರ್ಕೊಂಡ್ ಒಂದೇ ನಮ್ ಜವಾಬ್ದಾರಿ. ಇಷ್ಟೆಲ್ಲ ವಾಲ್ಮೀಕಿ ಶ್ರೀಗಳಿಂದ ನಾವ್ ಇಷ್ಟೆಲ್ಲ ಅನುಕೂಲತೆಗಳು ಪಡೆದು ಅವ್ರ ಆಶೀರ್ವಾದದಿಂದ ನಾವು ಇಷ್ಟೆಲ್ಲ ಎತ್ತರಕ್ಕೆ ಬೆಳೆದ ಮೇಲೆ ಆ ಋಣವನ್ನ ನಾವು ತೀರ್ಸ್ಕೊಂಡು ಒಂದು ಮಟ್ಟಕ್ಕೆ ನಾವು 1% ಋಣವನ್ನು ತೀರ್ಸ್ಕೋಬೇಕಂದ್ರೆ ನಾವು ಈ ತಿಂಗಳು ನಮ್ಮ ಮನೆಯ ಕೆಲಸ ಇದಂತ ಹೇಳಿ ನಾವ್ ಇಡೀ ಕುಟುಂಬ ನಾವೆಲ್ಲರೂ ಒಂದು ಕುಟುಂಬದ ತರ ಸೇರ್ಕೊಂಡು ನಾವು ಮಾಡ್ಬೇಕು. ನಮ್ಮ ತಾಯಿನವ್ರು ಹೇಳ್ತಿದ್ರು, ಪಕ್ಷಾತೀತವಾಗಿ ಎಲ್ಲರನ್ನ ಕರೆದಿದ್ದಾರೆ ಅಂತ ಹೇಳಿ. ದೇವ್ರ ವಿಚಾರ ಬಂದಾಗ ಪಕ್ಷ ಅನ್ನೋದು ಯಾವತ್ತೂ ಬರಲ್ಲ ಅಂತ ಹೇಳಿ ನಾನು ಇಚ್ಛೆ ಪಡ್ತೀನಿ. ಇದರಲ್ಲಿ ಕೂಡ ನಾವು ಪಕ್ಷ ಭೇದ ಭಾವ ಮಾಡಿದ್ರೆ ನನ್ನಂತ ಪಾಪಾತ್ಮ ಇನ್ನೊಬ್ಬರು ಇರಕ್ಕಿಲ್ಲ ಅಂತ ಹೇಳಿ ಪ್ರತಿ ಪಕ್ಷದವ್ರನ್ನ ಇದರಲ್ಲಿ ದೇವ್ರ ವಿಚಾರದಲ್ಲಿ ಕಾಂಗ್ರೆಸ್, JDS, BJP ಅಂತ ನೋಡ್ಬೇಡ್ರಿ. ದೇವರ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಮಾಡ್ಕೊಂಡು ಹೋದ್ರೇನೆ ಅದೊಂದು ಸುಂದರವಾದಂತ ಕಾರ್ಯಕ್ರಮ ನಾವು ಮಾಡಕ್ಕಾಗಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ಅದ್ರ ಜೊತೆಗೆ ಸ್ಟೇಜ್ ಬಗ್ಗೆ, ಅರೇಂಜ್ಮೆಂಟ್ಗಳ ಬಗ್ಗೆ ಮಾತಾಡ್ತಿದ್ವಿ. ನಿಮ್ಮ ಸ್ಟೇಜು ಅರೇಂಜ್ಮೆಂಟ್ ಎಲ್ಲ ನಾನು ನೋಡ್ಕೊಂಡಿದ್ದೀನಿ, ಎಲ್ಲಾರು ವ್ಯವಸ್ಥೆ ಆಗುತ್ತೆ. ಆದ್ರೆ ಅವತ್ತು ಸೇರೋಕೆ VIP ಬರ್ತಾರೆ, ಅವ್ರ ಜೊತೆಗೆ ಯಾರು ಇರ್ತಾರೆ, ಸ್ಟೇಜ್ ಮೇಲೆ ಯಾರ್ಯಾರು ಕೂಡ್ಬೇಕು, ಅವ್ರ ಜನ ಸೇರ್ಸೋದು ಹೆಂಗೆ, ಊಟದ ವ್ಯವಸ್ಥೆ ಯಾವ ರೀತಿಯಲ್ಲಿ ಮಾಡ್ಬೇಕು, ಅವರೊಂದು ಜನ ಎಲ್ಲ ಒಂದು ಪ್ರಸಾದ ತರ ತಗೊಂಡು ಹೋದ್ರೆ ಒಳ್ಳೇದು ಅನಿಸುತ್ತೆ ನನಗೆ. ಅದ್ರ ಜೊತೆಗೆ 24ನೇ ತಾರೀಕು ನಾವೆಲ್ಲ ಮೊನ್ನೆ ಮಾತಾಡಿದ್ವಿ. 24ನೇ ತಾರೀಕು ನಾವು ವಿಗ್ರಹವನ್ನು ಬಳ್ಳಾರಿ ತಗೊಂಡ್ ಬರ್ತಿದ್ವಿ. ಅವತ್ತು ಹೆಣ್ಮಕ್ಳನ್ನೆಲ್ಲ ಒಂದು 1000ರಿಂದ 1500 ಜನ ಹೆಣ್ಮಕ್ಳನ್ನ ಒಂದು ಪೂರ್ಣ ಕುಂಭದಿಂದ ನಮ್ಮ ವಾಲ್ಮೀಕಿ ಅಜ್ಜವ್ರನ್ನ ಸ್ವಾಗತ ಮಾಡ್ಕೋಬೇಕಂತ ಹೇಳಿ ನಾವೇನು ಅಭಿಪ್ರಾಯವನ್ನು ತಗೊಂಡಿದೀವಿ ಮೊನ್ನೆ ಎಲ್ಲರ ಸೇರಿ ಅದಕ್ಕೆ ಯಾವ ರೀತಿಯಲ್ಲಿ ಮಾಡ್ಬೇಕು. ಅದ್ರ ಜೊತೆಗೆ ಮೊನ್ನೆ ಸ್ವಾಮಿಯನ್ನ ಕರೆಸಿ ವಾಲ್ಮೀಕಿ ವಿಗ್ರಹ ಅಲ್ಲಿ ಇಳಿದ ತಕ್ಷಣ 2 ದಿವಸ ಹೋಮಗಳು. ಆ ಹೋಮ ಮಾಡುವಾಗ ಯಾರ್ಯಾರು ಕೂಡ್ಬೇಕು, ಯಾರ್ಯಾರಂದ್ರೆ ಯಾರು ಕುಂತ್ರು ನಮ್ಮ ಅಣ್ಣ ತಮ್ಮಂದ್ರೆ ಅಕ್ಕ ತಮ್ಮಂದ್ರೆ ಕೂಡೋದು. ಯಾರೇ ಒಬ್ರು ಒಂದ್ 9-18 ಜನ ತಾವೆಲ್ಲರೂ ಯಾರು ಫೈನಲೈಸ್ ಮಾಡಿದ್ರು ಅವ್ರು ಕೂಡದ ಅತಿ ಶೀಘ್ರದಲ್ಲಿ. ನಾವು ಮೀಟಿಂಗ್ಗಳು ಮಾಡೋದ್ರಲ್ಲಿ ಇದರಲ್ಲಿ ನಾವು ಟೈಮ್ ವೇಸ್ಟ್ ಮಾಡಬಾರ್ದು. ನಮ್ಮ ಕೆಲಸ ಕಾರ್ಯ ಯಾವ ರೀತಿಯಲ್ಲಿ ಮಾಡ್ಬೇಕು, ಆ ಕಾರ್ಯನ ಯಾವ ರೀತಿಯಲ್ಲಿ ಸಕ್ಸಸ್ ಮಾಡ್ಬೇಕು ಅನ್ನೋದು ಉದ್ದೇಶ ಇರ್ಬೇಕು. ಈ ಕಮಿಟಿಗಳನ್ನೇ ನೀವು ಮಾಡಿ ಒಬ್ರು ಬರ್ತಾರೆ, ಇನ್ನೊಬ್ರು ಬರೀ ಎಲ್ಲ ಭಾರ ವಿಜಯ್ ಕುಮಾರ್ ಅವ್ರ ಮೇಲೆ ತಾಯಣ್ಣವ್ರ ಮೇಲೆ ಹಾಕೋದಲ್ಲ. ಎಲ್ಲರೂ ಹಂಚ್ಕೋಬೇಕು. ಈ ಕಾರ್ಯಕ್ರಮದಲ್ಲಿ ಭಕ್ತಿ ಶ್ರದ್ಧೆಯಿಂದ ನಮ್ಮ ವಾಲ್ಮೀಕಿ ವೃತ್ತ ಅನಾವರಣಕ್ಕೆ ನಾವೆಲ್ಲ ಬರ್ಬೇಕಂತೇಳಿ ನಮ್ಮ ಸಮಾಜದವರೆಲ್ಲ ಸೇರಿದಾಗೆ ಒಂದು ಭಕ್ತಿ ಶ್ರದ್ಧೆಯಿಂದ ಕಾರ್ಯಕ್ರಮ ಒಂದು ಅಚ್ಚುಕಟ್ಟಾಗಿ ನಡೆಯುತ್ತಂತ ಉದ್ದೇಶದಿಂದ ನಾನು ನಿಮ್ಮನ್ನೆಲ್ಲ ಸೇರಿಸ್ಕೊಂಡು ಯಾವ ರೀತಿಯಲ್ಲಿ ಮಾಡ್ಬೇಕಂತ ಹೇಳಿ ಕೇಳ್ತಿರೋದು. ದಯಮಾಡಿ ಇನ್ನ ಕಮಿಟಿಗಳು ಏನೇನಿದೆಯೋ ಅನೌನ್ಸ್ಮೆಂಟ್ ಮಾಡಿ ನಾಳೆ ಬೆಳಿಗ್ಗೆ ಇಲ್ಲಿರೋ ನಾಯಕರೆಲ್ಲ ಏನು ನಮ್ಮ ವಾಲ್ಮೀಕಿ ಸಮಾಜದ ನಾಯಕರೆಲ್ಲ ಸೇರಿದ್ರಿ. ನಾವು ಗಣೇಶಣ್ಣ ಹತ್ರ ಕೂಡ ಹೋಗ್ಬೇಕು. ಅವರು ನಿನ್ನೆ ಬಳ್ಳಾರಿಗೆ ಬಂದಾಗ
ಸ್ವಲ್ಪ ಸತೀಶ ಇದು ನಮ್ಮ ಮಿನಿಸ್ಟರ್ ಅವ್ರು ಬಂದು ಬಿಜಿ ಇದ್ದಕ್ಕೋಸ್ಕರ ನಿನ್ನೆ ಭೇಟಿ ಆಗಕ್ಕಾಗಿಲ್ಲ. ನಾಳೆ ಯಾವ ರೀತಿ ನೀವು ಯಾವ ಟೈಮ್ ರೆಡಿ ಇರ್ತೀರಂದ್ರೆ ಗಣೇಶ್ ಅಣ್ಣದ ಕೂಡ ಅಪಾಯಿಂಟ್ಮೆಂಟ್ ತಗೊಂಡು ಅವರು ನಮ್ಗೊಂದು ಹಿರಿಯರಿದ್ದಾಗ ಈ ಜಿಲ್ಲೆಯಲ್ಲಿ ಇದ್ದಾರೆ, ಅವ್ರನ್ನೊಂದು ಮಾತಾಡ್ಸ್ಕೊಂಡು ಅವ್ರ ಕಡೆ ಭಾಗದಲ್ಲಿ ಯಾವ ರೀತಿಯಲ್ಲಿ ಮಾಡೋಣ ಅಂತೇಳಿ ಅವ್ರದೊಂದು ವಿಚಾರ ಮಾಡ್ಕೊಳ್ಳೋಣ. ನಾಗೇಂದ್ರನ್ ಅವ್ರಿಗೆ ನಿನ್ನೆ ಮಾತಾಡಿದ್ದೀನಿ, ಅವರು ಬರೋದ್ ನಾನೆಲ್ಲ ಪ್ಲಾನ್ ಮಾಡ್ಕೊಂಡು ಎಲ್ಲ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಸೆಷನ್ಸ್ ಅಲ್ಲಿ ಮಾತಾಡಿ ಹಂಗೇನೋ ಅವಶ್ಯಕತೆ ಇದ್ರೆ ನಿಮ್ಮನ್ನ ಬೆಳಗಾಂ ಕೂಡ ಕರ್ಸ್ಕೊಂಡು ಒಂದ್ಸರ್ ನಾಗೇಂದ್ರನ್ ಕೂಡ ಮೀಟಿಂಗ್ ಮಾಡ್ಕೊಂಡ್ಬಿಟ್ರೆ ಗಣೇಶ್ ಅಣ್ಣವರು ನಾವು ನಾಗೇಂದ್ರನ್ ಅವ್ರು ಸೇರ್ಕೊಂಡ್ ಮೇಲೆ ಮಿಕ್ಕಿದ್ದು ಬೇರೆ ಯಾರ್ಯಾರನ್ನ ಕರಿಬೇಕು ಯಾವ ನಾಯಕರನ್ನ ಕರಿಬೇಕನ್ನ ನೀವು ಒಂದು ಪಟ್ಟಿ ಮಾಡ್ಕೊಂತಿರ್ತಾವೆಲ್ಲ ಕೂತ್ಕೊಂಡು ನೀವ್ ಯಾರನ್ನೇ ಕರೆದ್ರು ನಂತಾಗ ಅದ್ರಲ್ಲಿ ಭೇದ ಭಾವ ಇಲ್ಲ, ಯಾರನ್ನ ಕರಿಬಹುದು. ನಿಮ್ಗೆ ಅಭಿಮಾನ ಇದ್ದವ್ರು ಯಾರೇ ಇದ್ರು ತಾವು ಕರ್ಕೋಬಹುದು, ಕಾರ್ಯಕ್ರಮಕ್ಕೆ ಕರ್ಸ್ಕೋಬಹುದು. ಆ ಕಾರ್ಯಕ್ರಮ ಇದೆಲ್ಲ ಎಲ್ಲರೂ ಸೇರಿದ್ರೇನೆ ಒಂದು ಸಂಗಮ ತರ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸೇರಿದ್ರೇನೆ ಒಂದು ಸಕ್ಸಸ್ ಆಗಂತ ಕಾರ್ಯಕ್ರಮ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಅದ್ರ ಜೊತೆಗೆ ವಾಲ್ಮೀಕಿ ಋಷಿಗಳ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿ ಒಂದು ಅದನ್ನೇನೋ ಸಕ್ಸಸ್ ಮಾಡಿದ್ವಿ ಅಂತಲ್ಲ, ಅವ್ರ ಆಶೀರ್ವಾದದಿಂದ ಸಾವಿರಾರು ಜನ ಸೇರ್ಕಂತಾರೆ ಆ ಕಾರ್ಯಕ್ರಮ ಕೂಡ ಸಕ್ಸಸ್ ಆಗೇ ಆಗುತ್ತೆ, ಯಶಸ್ವಿ ಆಗೇ ಆಗುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ನಾವೆಲ್ಲ ಅದಕ್ಕೆ ಸಹಕಾರ ಮಾಡ್ತೀರಿ ಅಂತ ನಂಬ್ತಾ ಇದು ಸೂರ್ಯ ನ್ಯೂಸ್ ಕನ್ನಡ.